ಮತ್ತೊಮ್ಮೆ ಅಮಾವಾಸ್ಯೆ ಆತಂಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮಾವಾಸ್ಯೆ ದಿನ ನಡೆಯುವಂತಹ ಅಮಾವಾಸ್ಯೆ ರಾತ್ರಿ ನಡೆಯುವಂತಹ ಅಪರಾಧ ಚಟುವಟಿಕೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಸುನಿಲ್ ಕುಮಾರ್ ಅವರೇ, ಈಗ ನೀವು ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಮಾವಾಸ್ಯೆ ರಾತ್ರಿಯಂದು ಕಳ್ಳರು ಹೆಚ್ಚು ಜಾಗೃತರಾಗ್ತಾರೆ. ಅದಕ್ಕೆ ತಕ್ಕ ಹಾಗೆ ಪೊಲೀಸ್ ಇಲಾಖೆ ಕೂಡ ಜಾಗೃತರಾಗಬೇಕಾಗುತ್ತೆ. ಸೊ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ತೀರಿ? ನಾವು ಈ ಅಮಾವಾಸ್ಯೆ ಯಾವತ್ತು ಬರ್ತದೆ ಆ ಎಂಟೈರ್ ವೀಕ್ 3 ದಿವಸ ಮುಂಚೆ 3 ದಿವಸ ನಂತರ ಪ್ರತಿಯೊಂದು ಹೆದ್ದಾರಿಗಳಲ್ಲಿ ಮತ್ತು ಬೇರೆ ಇಂಪಾರ್ಟೆಂಟ್ ರಸ್ತೆಗಳಲ್ಲಿ ನಾವು ಒಂದು ನಾಕಾಬಂದಿ ವ್ಯವಸ್ಥೆಯನ್ನು ಮಾಡ್ತೀವಿ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ ಈ ನಾಕಾಬಂದಿ ವ್ಯವಸ್ಥೆಯನ್ನು ಮಾಡಿ ರಾಜ್ಯಾಂತ ಎಲ್ಲ ಪೊಲೀಸರು ಮಾಡ್ತಾರೆ. ಪ್ರತಿಯೊಬ್ಬ ಸಿಬ್ಬಂದಿನಿಂದ ಹಿಡ್ಕೊಂಡು ಅಧಿಕಾರಿ ತನಕ ಆ ರಾಸ್ತಾ ಒಂದು ಜಿಲ್ಲೆಯಲ್ಲಿ ಒಂದು ನಗರದಲ್ಲಿ ಯಾವುದು ಹೊರಗಿಂದ ಬರುವ ರಸ್ತೆಗಳೇನಿದೆ ಆ ರಸ್ತೆಗಳಲ್ಲಿ ನಾವು ಈ ನಾಕಾಬಂದಿ ವ್ಯವಸ್ಥೆಯನ್ನು ಮಾಡ್ತೀವಿ. ನಾಕಾಬಂದಿ ವ್ಯವಸ್ಥೆ ಪ್ರತಿಯೊಬ್ಬ ವಾಹನ ಏನು ಬರುತ್ತಾ ಇದೆ ಏನು ಹೋಗ್ತಾ ಇದೆ ಅದರೊಳಗೆ ಇದ್ದವರು ಯಾರು ಹೋಗೋರು ಯಾರು ಅನ್ನೋ ಬಗ್ಗೆ ನಾವು ಒಂದು ಪ್ರತ್ಯೇಕವಾದಂಥ ಕಾಳಜಿ ವಹಿಸಿ ಈ ಒಂದು ನಾಕಾಬಂದಿ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಈ 7 ದಿವಸಗಳಲ್ಲಿ ಭಾಳ ಹೆಚ್ಚಿನ ಗಸ್ತಿನ ವ್ಯವಸ್ಥೆ ಮಾಡ್ತೀವಿ. ಯಾಕಂದರೆ ಈ 7 ದಿವಸಗಳಲ್ಲಿ ಈ ಅಪರಾಧಿಗಳು ಹೊರಗಡೆಯಿಂದ ಬಂದು ಇಲ್ಲಿ ಒಂದು ಆತಂಕ ಸೃಷ್ಟಿ ಮಾಡುವಂಥ ಅಥವಾ ಅಪರಾಧಗಳನ್ನು ಜಾಸ್ತಿ ಮಾಡುವಂಥ ಒಂದು ಪ್ರವೃತ್ತಿ ಇರೋದ್ರಿಂದ ಅದಕ್ಕೆ ಪ್ರತ್ಯೇಕವಾಗಿ ಈ ಒಂದು ನಾಕಾಬಂದಿ ವ್ಯವಸ್ಥೆ ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ. ರಾಜ್ಯಾದ್ಯಂತ ಮಾಡಿ ಇವರು ಏನಿದೆ ಇವರು ಕಳ್ಳತನ ಪ್ರಕರಣಗಳಾಗಲಿ ದರೋಡ ಪ್ರಕರಣಗಳಾಗಲಿ ಅದನ್ನು ಸ್ವಲ್ಪ ತಡೆಯುವಂಥ ಪ್ರಯತ್ನ ನಾವು ಮಾಡ್ತೀವಿ. ಓಕೆ, ಚಂದ್ರಪಾಂಡೆ ಅವರಿಗೆ ಅಮಾವಾಸ್ಯೆ ಕಳ್ಳತನನ ಹೊರತುಪಡಿಸಿದರೆ ಅಮಾವಾಸ್ಯೆಗೆ ತನ್ನದೇ ಆದ ಹಿನ್ನೆಲೆ ಇದೆ. ವರ್ಷದ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬರುತ್ತೆ. ಈಗ ಭೀಮನ ಅಮಾವಾಸ್ಯೆ ಅಂದರೆ ಗಂಡನ ಪೂಜೆ ಮಾಡ್ತಾರೆ. ಯಾವೆಲ್ಲ ಅಮಾವಾಸ್ಯೆಗಳ ವಿಶೇಷತೆಗಳನ್ನು ತರ್ತೀವಿ? ಇಲ್ಲೇನಾಗತ್ತಮ್ಮ, ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಸೋಮವಾರ, ಮಂಗಳವಾರ, ಗುರುವಾರ ಈ 3 ದಿನಗಳಲ್ಲಿ ಅನುರಾಧ ನಕ್ಷತ್ರ, ವಿಶಾಖ ನಕ್ಷತ್ರ, ಸ್ವಾತಿ ನಕ್ಷತ್ರ ಕೂಡಿದಾಗ ನಮ್ಮಲ್ಲಿ ವಿಶೇಷ ಒಂದು ಅಮಾವಾಸ್ಯೆ ಅಂತ ಹೇಳ್ತೀವಿ ಕೆಲವೊಂದು ಸಿದ್ಧಿ ಸಾಧನೆಗಳಿಗೆ. ಅದು ಬಿಟ್ಟು ಮೌನಿ ಅಮಾವಾಸ್ಯೆ ಅಂತ ಬರುತ್ತೆ. ಆ ಮೌನಿ ಅಮಾವಾಸ್ಯೆ ಅಂದಾಗ ಮುನಿಗಳು ಮೌನ ವ್ರತದಲ್ಲಿ ಇದ್ದುಕೊಂಡು ಸಿದ್ಧಿಗಳನ್ನು ಮಾಡ್ಕೊಳ್ಳುವಂಥದ್ದು ಮೌನಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಇನ್ನು ಸೋಮವಾರ ಅಮಾವಾಸ್ಯೆ ಬಂದರೆ ಸೋಮಾವತಿ ಅಮಾವಾಸ್ಯೆ, ಇದೆಲ್ಲ ನಮ್ಮ ತಾಂತ್ರಿಕತೆಯಲ್ಲಿ ನಾವು ಬಹಳಷ್ಟು ಇದಕ್ಕೆ ಆದ್ಯತೆ ಕೊಡ್ತೀವಿ. ಆಯಿತಾ? ಈ ಸೋಮಾವತಿ ಅಮಾವಾಸ್ಯೆ ಅಂದರೆ ಆವತ್ತಿನ ದಿನ ನಾವು ಸಿದ್ಧಿಗಳಿಗೆ ಕೂತ್ಕೊಂಡಾಗ ಏನು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗತ್ತೆ. ಸೋಮವಾರದ ದಿನ ಈ ಒಂದು 3 ನಕ್ಷತ್ರಗಳ ಮಿಲನ ಆಗಿದ್ದ ದಿನ, ಯಾವುದಾದ್ರು 3 ನಕ್ಷತ್ರಗಳಲ್ಲಿ 1 ನಕ್ಷತ್ರ ಆಗಿದ್ದ ದಿನ ಸೋಮಾವತಿ ನಕ್ಷತ್ರ ಅಂದಾಗ ಆ ಒಂದು ರಾತ್ರಿ ನಾವು ಏನು ಸಿದ್ಧಿ ಮಾಡ್ಕೊಳ್ತೀವಲ್ವ, ಎಷ್ಟು ಪುಣ್ಯ ನದಿಗಳಿದೆ ಅಷ್ಟರಲ್ಲೂ ಮಿಂದು ಬಂದು ಒಂದು ಸಿದ್ಧಿ ಮಾಡ್ಕೊಳ್ಳೋವಂಥ ಪುಣ್ಯ ಸಿಗುತ್ತೆ ಅಂತ ಹೇಳ್ತೀವಿ. ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತೀವಿ. ಆ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಏನು ಅಂದರೆ ಮಣ್ಣಿನಲ್ಲಿ ಎತ್ತನ್ನ ಮಾಡಿಕೊಂಡು ನಂದಿನ ಮಾಡಿಕೊಂಡು ಶಿವಾರಾಧನೆಯನ್ನು ಮಾಡ್ತಕ್ಕಂಥದ್ದು. ನಮ್ಮ ತಾಂತ್ರಿಕ ವಿದ್ಯೆಯಲ್ಲಿ ಭಾಷೆ ಕೊಡುವುದು ಅಂದರೆ ಕೈಯನ್ನು ಮುಗಿಯುವ ರೀತಿಯಲ್ಲಿ ಭಾಷೆ ತಗೊಳ್ತಾರೆ. ಕೈಗೆ ಕೈಯನ್ನು ಕೂಡಿಸುವಂಥದ್ದು ಅಂದರೆ ಗುರುವಿನ ಎಡಗೈಗೂ ಯಾರು ಕಲಿತಾರೆ ಶಿಷ್ಯ ಅವರ ಬಲಗೈಯನ್ನು ಕೂಡಿಸ್ತಾರೆ. ಅಂದರೆ ಇದು ನಮಗೆ ಶಿಷ್ಯರಿಗೆ ಇದು ಗುರುವಿನ ಕೈ ಆಗತ್ತೆ, ಇದು ಶಕ್ತಿ ಕೈ ಆಗತ್ತೆ. ಹಾಗಾಗಿ ಗುರುವಿನ ಶಕ್ತಿ ಕೈಗೆ ನಮ್ಮ ಗುರುವಿಗೆ ಪ್ರಾಮಿಸನ್ ಮಾಡೋದು ಈ ರೀತಿಯಾಗಿ ನಾವು ಭಾಷೆಗಳನ್ನು ಕೊಟ್ಟಿರ್ತೀವಿ. ವಿದ್ಯೆಗಳನ್ನು ಕಲಿಯುವ ಯಾರು ವಾಮಾಚಾರಿಗಳು ಅಂತೀವಲ್ವ ಅವರು. ಆ ಅಮಾವಾಸ್ಯೆ ಎಂದು ಚಂದ್ರ ಕಾಣದಲ್ಲೇ ಇರೋದ್ರಿಂದ ಕೆಟ್ಟದನ್ನ ಮಾಡ್ಲಿಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾರೆ. ಅಂದ್ರೆ ಗುರುವಿನ ಭಾಷೆನ ಮುರಿಲಿಕ್ಕೋಸ್ಕರ. ಹೀಗೆ ಕೊಟ್ಟಾಗ ಭಾಷೆ ಮುರಿಯುವ ಹಕ್ಕಿರೋಲ್ಲ. ಆವಾಗ ಇನ್ನೊಂದು ಆಧಾರ ಯಾರು ಸಾಕ್ಷಿನೇ ಇಲ್ಲ ಅಂದಾಗ ಅಲ್ಲಿ ನಾವು ತಪ್ಪು ಮಾಡಬಹುದು ಅನ್ನುವ ಒಂದು ಪದ್ಧತಿಯನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅಮಾವಾಸ್ಯೆ ಎಂದು ಕೆಟ್ಟದನ್ನ ಮಾಡ್ತಕ್ಕಂಥವ್ರು ಆರಾಮವಾಗಿ ಅಂದ್ರೆ ಯಾವುದೇ ನಿರ್ಭಯವಿಲ್ಲದೆ ಗುರುವಿನ ಆದೇಶವನ್ನ ಹೊಂದದಲ್ಲೇ ಕೆಟ್ಟದನ್ನ ಮಾಡ್ತಾ ಇದ್ದಾರೆ. ಓಕೆ, ನೀವು ಪಂಡಿತ್ರೆ, ಅಮಾವಾಸ್ಯೆ ಪೌರ್ಣಿಮೆ ಅಂದರೆ ಮುಖ್ಯವಾಗಿ ಇಲ್ಲಿ ಸೂರ್ಯ ಚಂದ್ರ ಗ್ರಹ ಬದಲಾವಣೆ ಆಗುತ್ತೆ, ಸ್ಥಳ ಬದಲಾವಣೆ ಆಗುತ್ತೆ. ಹೀಗಾಗಿ ಸೂರ್ಯ ಚಂದ್ರ ಗ್ರಹ ಬದಲಾವಣೆಯಿಂದಾಗಿ ಮನುಷ್ಯನ ಮನಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೆ ಅಂದರೆ, ಈಗ ಜಾತಕದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದ್ದರೆ ಅಪರಾಧ ಹೆಚ್ಚಾಗುತ್ತೆ, ಅವರೊಂದು ವಿಕೃತ ಮನಸ್ಸು ಹೆಚ್ಚಾಗಿರುತ್ತೆ ಅವರಲ್ಲಿ ಅಂತ ಹೇಳ್ತಾರೆ. ಅದನ್ನ ಏನು ಹೇಳ್ತಾರೆ? ಯಾಕಂದರೆ ಸೂರ್ಯ ಆತ್ಮಶಕ್ತಿಕಾರಕ, ಧೈರ್ಯ ಸ್ಥೈರ್ಯವನ್ನು ಕೊಡುವ ಸೂರ್ಯ, ಮನಸ್ಸನ್ನು ಕೊಡುವ ಚಂದ್ರ. ಮನಸ್ಸಿಲ್ಲದೆ ಧೈರ್ಯ ಬರೋದಿಲ್ಲ. ಹಾಗಾಗಿ ಧೈರ್ಯ ಇದ್ದರೆ ಮನಸ್ಸಿಲ್ದಿದ್ರೆ ಮಾಡಲಿಕ್ಕಾಗೋದಿಲ್ಲ. ಒಬ್ಬನಿಗೆ ಧೈರ್ಯ ಇರುತ್ತೆ, ಯಾವುದೋ ಮನೆಗೆ ಹೋಗಿ ಹಣ ಕತ್ಕೊಂಬರ್ಬೇಕು ಅಂತ, ಮನಸ್ಸಿರೋದಿಲ್ಲ, ಮಾಡಬೇಡ ಅಂತ ಅವನ ಮನಸ್ಸು ಹೇಳುತ್ತೆ. ಯಾವಾಗ ಅಮಾವಾಸ್ಯೆ ಚಂದ್ರ 2 ಜನ ಒಟ್ಟಾಗ್ತಾರೋ ಮನಸ್ಸು ಮತ್ತು ಆತ್ಮಶಕ್ತಿಗಳು ಒಟ್ಟಾಗತ್ತೋ ಧೈರ್ಯ ಬರ್ತದೆ. ಆಗ ಅವನಿಗೆ ಕದ್ಕೊಂಡು ಬರಬೇಕು ಅಂತ ಮನಸ್ಸು ಬರ್ತದೆ, ಆಮೇಲೆ ಹೋಗಿ ಕದ್ಕೊಂಡು ಬರ್ತೇನೆ ಹೇಳುವಂಥ ಧೈರ್ಯವೂ ಬರ್ತದೆ. ಅದಕ್ಕೋಸ್ಕರ ಸೂರ್ಯಚಂದ್ರ ಒಟ್ಟಾದಾಗ ಆತ್ಮಶಕ್ತಿ ಮತ್ತು ಮನಸ್ಸು ಒಟ್ಟಾಗುತ್ತೆ. ಆತ್ಮ ಮನಸಾ ಸಂಯುಜ್ಯತೆ, ಮನಃ ಇಂದ್ರಿಯೇಣ, ಇಂದ್ರಿಯ ಅರ್ಥೇನ,
ತತಃ ಕಾರ್ಯಂ ಜಾಯತೆ ಅಂತ ನಾವು ಹೇಳ್ತೇವೆ. ಯಾವುದಾದ್ರು ಒಂದು ಕಾರ್ಯ ಆಗಬೇಕಿದ್ರೆ ಇದಿಷ್ಟು ಒಟ್ಟು ಸೇರಬೇಕು. ಬರೀ ಒಂದೇ ಮನಸ್ಸು ಮಾಡ್ರೆ ಆಗೋದಿಲ್ಲ. ಕಣ್ಣು ಮನಸ್ಸು ಮಾಡ್ರೆ ನೋಡೋದಿಲ್ಲ. ಮನಸ್ಸು ಬಂದು ಕಣ್ಣನ್ನು ಜೊತೆಗೆ ಸೇರಿದ್ರೆ ಮಾತ್ರ ನೋಡ್ಲಿಕ್ಕೆ ಬರ್ತದೆ. ಬಾಯಿ ಮನಸ್ಸು ಮಾಡ್ರೆ ಮಾತಾಡೋದಿಲ್ಲ. ಮಾತಾಡಬೇಕು ಅಂತ ಮನಸ್ಸು ಬಾಯಿ ಜೊತೆಗೆ ಸೇರಬೇಕು. ಹಾಗೇನೆ ಚಂದ್ರ ಅಂದರೆ ಮನಸ್ಸು. ಅಮಾವಾಸ್ಯೆ ದಿವಸ ಸೂರ್ಯನ ಜೊತೆಗೆ ಸೇರಿದಾಗ ಅವ್ರು ಹೇಳ್ದಂಗೆ ಕೆಟ್ಟ ಮನಸ್ಸುಗಳನ್ನೆಲ್ಲ ಮಾಡುವ ಬುದ್ಧಿ ಬರ್ತದೆ. ಇನ್ನು ಚಂದ್ರ ನೀಚನಾಗುವುದು ವೃಶ್ಚಿಕ ರಾಶಿಯಲ್ಲಿ. ಭಾಳಷ್ಟು ಜನ ಏನೇನೋ ತಪ್ಪುಗಳು ಹೇಳ್ತಾರೆ, ಚಂದ್ರ ನೀಚ. ಹಾಗಲ್ಲ, ಚಂದ್ರ ನೀಚನಾಗುವುದು ವೃಶ್ಚಿಕ ರಾಶಿಯಲ್ಲಿ ಮಾತ್ರ ಚಂದ್ರ ನೀಚನಾಗ್ತಾನೆ. ವೃಶ್ಚಿಕ ರಾಶಿ ಅಂದರೆ ಶರೀರದ ಒಂದು ಮಧ್ಯಭಾಗ, ಶರೀರದ ಮಧ್ಯಭಾಗದಲ್ಲಿ ಚಂದ್ರ ನೀಚನಾಗ್ತಾನೆ. ವೃಶ್ಚಿಕ ರಾಶಿ ಅದು ರೋಗ ರಾಶಿ. ಮನುಷ್ಯನಿಗೆ ಆರೋಗ್ಯ ಕೆಟ್ಟರೆ ಮನಸ್ಸು ಕೆಡ್ತದೆ. ಹಾಗಾಗಿ ಕೆಲವೊಮ್ಮೆ ಈ ಅಮಾವಾಸ್ಯೆಯಲ್ಲಿ ಮನುಷ್ಯನಿಗೆ ಆರೋಗ್ಯ ಕೆಡ್ತದೆ. ಆರೋಗ್ಯ ಅಂದರೆ ಮಾನಸಿಗೆ ಹಾಳು ಮಾಡುವಂಥ ಆರೋಗ್ಯ. ಚಂದ್ರ ಅಂದರೆ ಮನಸ್ಸು, ಹೆಂಡತಿ, ಗಂಡ ಹೆಂಡರಲ್ಲಿ ಏನಾದ್ರು ಬೇಸರ ಜಗಳಗಳಾಗ್ಬೋದು, ಅಥವಾ ಹೆಂಡತಿ ಮೇಲನೇ ಯಾವುದೋ ಬೇಸರಕ್ಕೆ ಹೋಗಿ ಏನೋ ಒಂದು ದೊಡ್ಡ ಗಂಡಾಂತರವನ್ನು ಮಾಡ್ಬೋದು, ಅಥವಾ ಗಂಡ ಹೆಂಡರಲ್ಲಿ ವಿರಸದ ಮೂಲಕವಾಗಿ ಇನ್ನೊಂದು ಮೂರನೇವರಿಗೆ ಹೋಗಿ ಯಾವುದೋ ಹೆಣ್ಣಿನ ಮೇಲೆ ಹೋಗಿ ಒಂದು ಅಪರಾಧ ಮಾಡ್ಬೋದು. ಇದನ್ನೆಲ್ಲ ಮಾಡಲಿಕ್ಕೆ ಕಾರಣ ಕೊಡುವ ಚಂದ್ರ. ಅವನ ಶರೀರದ ಮಧ್ಯಭಾಗದಲ್ಲಿ ಕುಳಿತುಕೊಂಡಿರ್ತಾನೆ. ಆದ್ದರಿಂದ ಚಂದ್ರನಿಂದ ಮನುಷ್ಯನ ಮನಸ್ಸನ್ನು ಏರುಪೇರು ಹಾಳು ಮಾಡೋದು, ಒಳ್ಳೆಯ ಮನಸ್ಸು ಮಾಡೋದು, ಕೆಟ್ಟ ಮನಸ್ಸು ಮಾಡೋದು, ಇದನ್ನೆಲ್ಲ ಮಾಡುವಂಥವನು ಚಂದ್ರ. ಹಾಗೆ ಆ ಕುಜ ವೃಶ್ಚಿಕ ರಾಶಿಯಲ್ಲಿ ಹೋದಾಗ ಕುಜನಿಗೆ ಕಾಮ ಅಂತ ಹೇಳ್ತೇವೆ. ಆ ಕಾಮದ ರಾಶಿಯಲ್ಲಿ ಚಂದ್ರ ಸೇರಿದಾಗ ಮನಸ್ಸು ಮನುಷ್ಯನಿಗೆ ಕಾಮದ ಬಗ್ಗೆ, ಕಾಮ ಅಂದರೆ ಇಚ್ಛೆ ಅಂತ ಇಲ್ಲಿ ಯಾವ್ಯಾವ ಇಚ್ಛೆನೂ ಬೇಕಾರ್ಬೋದು. ಒಳ್ಳೊಳ್ಳೆ ಇಚ್ಛೆ ಬಿಟ್ಟು ಕೆಟ್ಟ ಇಚ್ಛೆಯಲ್ಲಿ ಏನು ಬೇಕಾದ್ರೂ ಬರ್ಬೋದು. ಅವನು ಬರೀ ಕಳ್ತಾನೆ, ಸುಳ್ಳು ಹೇಳ್ತಾನೆ, ಕೊಲೆ ಮಾಡ್ತಾನೆ, ಅಲ್ಲ ವ್ಯಭಿಚಾರನೂ ಮಾಡ್ಬೋದು. ಇದನ್ನೆಲ್ಲ ಮಾಡಲಿಕ್ಕೆ ಆ ಸೂರ್ಯಚಂದ್ರ ಒಂದು ಮುಖ್ಯ ಕಾರಣ. ಇನ್ನು ಚಂದ್ರ ಹುಣ್ಣಿಮೆ ದಿವಸ ಮಾಡೋದಿಲ್ಲ, ಯಾಕೆಂದರೆ ಹುಣ್ಣಿಮೆ ದಿವಸ ಪೂರ್ಣ ಚಂದ್ರ. ಆಗಲೇ ನಾನು ಹೇಳಿದೆ, ಅಮಾವಾಸ್ಯೆಯಲ್ಲಿ ಗಂಡು ಹುಟ್ಟಿದ್ರೆ ಹೆಣ್ಣು ಹುಟ್ಟಿದ್ರೆ ಒಳ್ಳೆಯದು ಅಂತ. ಹಾಗೆಯೇ ಇಲ್ಲಿ ಏನು ಹೇಳ್ತೇವೆ ಅಂದರೆ ಸಾದೃಷ್ಟೆ ಎಂದು ಸಿನಿವಾಲಿ, ಸಾನಷ್ಟೆ ಎಂದು ಕಲಾಕೋಹ ಅಂತ ಹೇಳಿದ್ದೇವೆ. ಹೆಣ್ಣಿಗೆ ಒಂದು ಹೆಣ್ಣುತನವಾಗಿ ಬೆಳಿಬೇಕು ಅಂದರೆ ಚಂದ್ರ ಅವ್ರ ಜೊತೆಗಿದ್ದರೆ ಮಾತ್ರ ಹೆಣ್ಣಾಗ್ತಾಳೆ. ಅದಕ್ಕಾಗಿ ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯೆಯಲ್ಲಿ ಹೆಣ್ಣು ಹುಟ್ಟಿದ್ರೆ ಶುಕ್ಲ ಪಕ್ಷದ ಚಂದ್ರನ 15 ದಿವಸದ ಪೂರ್ಣವಾದಂಥ ಬಲ ಅವರಿಗೆ ಸಿಕ್ತು ಅಂದರೆ ಅವಳು ಹೆಣ್ಣಿನ ಸ್ಥಾನದಲ್ಲಿ ಬೆಳೆದು ಮತ್ತು ಹೆಣ್ಣಿಗೆ ಜನ್ಮ ಕೊಡುವಂಥ ಹೆಣ್ಣಿನ ಒಂದು ಏನು ಸ್ಥಾನ, ಪವಿತ್ರವಾದ ಸ್ಥಾನ ಇದೆಯೋ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾಳೆ. ಅದು ಗಂಡಿಗೆ ಆಗಿಬಿಟ್ರೆ ಗಂಡೇ ಹೆಣ್ಣಾಗ್ಬಿಡ್ತಾನೆ. ಆಗ ಆ ಗಂಡು ಆ ಕಡೆ ಗಂಡು ಆಗೋದಿಲ್ಲ, ಜನ್ಮದಲ್ಲಿ ಗಂಡು, ಆದರೆ ವ್ಯವಹಾರದಲ್ಲಿ ದಂಡು ಆಗ್ಬಿಡ್ತಾನೆ. ಆದ್ದರಿಂದ ಅಮಾವಾಸ್ಯೆ ದಿವಸ ಗಂಡು ಹುಟ್ಟಬಾರ್ದು ಹೇಳುವ ಉದ್ದೇಶ. ಅದೇ ಗಂಡು ಹುಣ್ಣಿಮೆ ದಿವಸ ಹುಟ್ಟಿದ್ರೆ ಮರುದಿವಸದಿಂದ ಅವನಿಗೆ ಏನಾಗಿರುತ್ತೆ ಅಂದರೆ ಕೃಷ್ಣ ಪಕ್ಷದಲ್ಲಿ ಅವನಿಗೆ ಆ ಸೂರ್ಯನು ಅತ್ಯಂತ ಇದಾಗಿರೋದ್ರಿಂದ ಸೌರಶಕ್ತಿ, ಆಮೇಲೆ ಆತ್ಮಶಕ್ತಿ, ಧೈರ್ಯ, ಸ್ಥೈರ್ಯ, ವೀರ್ಯ, ವಿಕ್ರಮ ಇದಷ್ಟು ಅವನಿಗೆ ಬರ್ತದೆ. ಅದಕ್ಕಾಗಿ ಹುಣ್ಣಿಮೆಯಲ್ಲಿ ಗಂಡು ಹುಟ್ಟಿದ್ರೆ ಅಮಾವಾಸ್ಯೆಯಲ್ಲಿ ಹೆಣ್ಣು ಹುಟ್ಟಿದ್ರೆ ಇದು ಶ್ರೇಷ್ಠ, ದೋಷವಿಲ್ಲ. ಓಕೆ, ಉತ್ತರ ಸಿಕ್ಕಿದೆ ನಮಗೆ. ಖಂಡಿತ ನೀವೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀರಿ. ಸಾಮಾನ್ಯವಾಗಿ ಅಮಾವಾಸ್ಯೆ ಅಂದರೆ ಕಗ್ಗತ್ತಲಿರೋದ್ರಿಂದ ಕಳ್ಳತನ ಮಾಡೋದಕ್ಕೆ ಸುಲಭ ಅಂತ ಕಳ್ಳರು ಮುಂದಾಗ್ತಾರೆ. ಹಾಗಾದರೆ ಈ ದಿನಗಳಂದು ಜನರು ಹೇಗೆ ಎಚ್ಚರಿಕೆ ವಹಿಸಬೇಕು ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.